ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂತಹ ಕೆಲಸ ಯಾವ ಶಾಸಕರೂ ಮಾಡಬಾರದು ಎಂದು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಕಿರಿಯ ಶಾಸಕರು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂತಹ ಯಾವುದೇ ಕೆಲಸವನ್ನು ಮಾಡಬಾರದು. ಇದರಿಂದ ಮುಂದಿನ ದಿನಗಳಲ್ಲಿ ಅಂತಹ ಶಾಸಕರಿಗೆ ತೊಂದರೆಯಾಗಬಹುದು ಎಂದು ತಿಳಿಸಿದರು. ಗುಬ್ಬಿ ತಾಲೂಕಿನ ಗೌರಿಪುರ ಗೇಟ್ನಿಂದ ಕೋಣನಕಲ್ಲು ಸಾರಿಗೆ ಪಾಳ್ಯದಲ್ಲಿ ಎತ್ತಿನಹೊಳೆ ಯೋಜನೆಯಡಿ 2.2 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಹೇಮಾವತಿ ಇಲಾಖೆ ವತಿಯಿಂದ ಚೌಕೇನಹಳ್ಳಿ ಗ್ರಾಮದಲ್ಲಿ 2.25 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಬೈಚೇನಹಳ್ಳಿ ಗ್ರಾಮದಲ್ಲಿ 2.25 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನ ಅಭಿವೃದ್ಧಿಗೆ ಸರ್ಕಾರ ಸಾಕಷ್ಟು ಅನುದಾನ ನೀಡಿದ್ದು, ಅದರಂತೆ ಎತ್ತಿನಹೊಳೆ, ಹೇಮಾವತಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಕಾಮಗಾರಿ ನಡೆಯುತ್ತಿದ್ದು, ಮುಂದಿನ ಹಲವು ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ತರಲಾಗುವುದು ಎಂದರು. ಸರ್ಕಾರ ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗೆ 65,000 ಕೋಟಿ ಹಣ ಬೇಕಾಗಿದ್ದು, ಅದನ್ನು ಸರಿದೂಗಿಸಲು ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇದೆ. ಎಲ್ಲ ಮೂಲಗಳ ಆದಾಯದಲ್ಲಿ ಕೆಲವು ಬಾರಿ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ತಡವಾಗಬಹುದು. ಅದನ್ನು ಹೊರತುಪಡಿಸಿ ಮಹಿಳೆಯರಿಗೆ ಒಟ್ಟಾಗಿ ಅವರ ಖಾತೆಗೆ ಹಣ ಜಮೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ರೈತರ ಪರವಾಗಿಯೇ ಕೆಲಸ ಮಾಡುತ್ತದೆ. ರೈತರ ಅನುಕೂಲಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ಇದ್ದು, ನಮ್ಮ ಸರ್ಕಾರ ಸಹ ರೈತರ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್, ಗ್ರಾಮ ಪಂಚಾಯತ್ ಸದಸ್ಯ ತೀರ್ಥಪ್ರಸಾದ್, ಚಂದ್ರಪ್ಪ, ಷಣ್ಮುಖ, ಪಿಡಿಒ ಶೇಖರ್, ಗುತ್ತಿಗೆದಾರ ಮದುವೆಮನೆ ಕುಮಾರ್, ಅಶೋಕ್, ಇಂಜಿನಿಯರ್ ಸುರೇಶ್, ಮುಖಂಡರಾದ ಶಿವರಾಜು, ಕೃಷ್ಣೋಜಿರಾವ್, ಯತೀಶ್, ಮಹಾಲಕ್ಷ್ಮಿ, ಸಿಬಿ ರಂಗಯ್ಯ ಹಾಜರಿದ್ದರು. ಸರ್ಕಾರಕ್ಕೆ ಕಾಂಟ್ರವರ್ಸಿ ಆಗೋ ರೀತಿ ನಾನು ಮಾತಾಡೋಕ್ಕೆ ರೆಡಿ ಇಲ್ಲ. ಅಧಿವೇಶನದಲ್ಲಿ ರೈತರಿಗೆ ಆಗಿ ಏನಾದರೂ ಹೊಸದಾಗಿ ಏನಾದರೂ ಬೇಡಿಕೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳುತ್ತೆ ಮಾಡುತ್ತೆ, ಎಲ್ಲ ರೈತರಿಗೋಸ್ಕರನೇ ಮಾಡೋದು. ಯಾವ ಸರ್ಕಾರ ಬಂದರೂ ಕೂಡ ರೈತರಿಗೋಸ್ಕರನೇ ಮಾಡ್ತಿದೆ. ಸರ್, ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ. 9 ರೂಪಾಯಿ 13 ಪೈಸೆ ಆಗಿದೆ. ಕೇಂದ್ರ ಸರ್ಕಾರದ ವೈಫಲ್ಯ. ವಿಶ್ವಗುರು ಮಾಡ್ತೀನಿ ಅಂತ ಹೊರಟಿದ್ದಾರೆ ಸರ್. ನರೇಂದ್ರ ಮೋದಿ ಅವರು ವಿಶ್ವಗುರು ಮಾಡ್ತೀನಿ ಅಂತಿದ್ದಾರೆ. ಇಲ್ಲಿ ನೋಡಿದ್ರೆ ಡಾಲರ್ ಇದ್ರೂ ರೂಪಾಯಿ ಮೌಲ್ಯ ಕುಸಿತ ಆಗ್ತಿದೆ. ನಮ್ಮಲ್ಲಿ ಎಕ್ಸ್ಪೋರ್ಟು ಕಡಿಮೆ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಇವೆಲ್ಲ ಉದ್ಭವ. ರಿಸರ್ವ್ ಬ್ಯಾಂಕ್ ನೋಡ್ಕೊಳ್ತಾವಲ್ಲ, ರಿಸರ್ವ್ ಬ್ಯಾಂಕ್ ರೂಪಾಯಿ ಅಪಮೌಲ್ಯ ಆಗಿರ್ತಕ್ಕಂಥದ್ದನ್ನ ಸರಿಪಡಿಸ್ತಕ್ಕಂಥದ್ದನ್ನ ಮಾಡಬೇಕು ಸರ್. ಎಲ್ಲ ಒಂದು ಕಡೆ ಗೃಹಲಕ್ಷ್ಮಿ ಬರೋಂಥದ್ದು ಏನಾದರೂ ಇದೆ ಸರ್? ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ಚರ್ಚೆ ಆಗಂಥದ್ದು, ತಾಲೂಕಿಗೆ ಸ್ಪೆಷಲ್ ಗ್ರಾಂಟ್ ಏನಾದರೂ ಬರೋಂಥದ್ದು? ನಮಗೆ ಸರಿ ಮ್ಯಾಕ್ಸಿಮಮ್ ಗ್ರಾಂಟ್ ಕೊಟ್ಟವ್ರೆ. ನನಗೆ 100 ಕೋಟಿ ರೂಪಾಯಿ ಹೇಮಾವತಿ ಕೊಟ್ಟವ್ರೆ, ಎತ್ತಿನಹೊಳೆಯಲ್ಲಿ 30 ಕೋಟಿ ಕೊಟ್ಟವ್ರೆ, CM ಸ್ಪೆಷಲ್ ಗ್ರಾಂಟಲ್ಲಿ 50 ಕೋಟಿ ಕೊಟ್ಟವ್ರೆ. ಹಿಂದೆ ಈಗ ಶ್ರೀರಂಗಲ್ಲಿಗೆ ಒಳಗೆ 70 ಕೋಟಿ ಕೊಟ್ಟವ್ರೆ. ಹಿಂದೆ ಒಂದು CM 25 ಕೋಟಿ ಕೊಟ್ಟಿದ್ರು. ಮ್ಯಾಕ್ಸಿಮಮ್ ಕೆಲಸ ಮಾಡ್ತಾರೆ. ಜೊತೆ ಕಾಯ್ತಾ ಇದ್ದೀರಿ ನಮ್ಮನ್ನ, ಪಕ್ಷಿಗಳ ಥರ ಕಾಯ್ತಾ ಇದ್ದೀರಿ ನೀವು ಪತ್ರಿಕೆಯರು. ಏನಾರ ಆಯಿತು, ನಾವು ಬೆಳಗಾವಿಗೆ ಹೋದಾಗ ನಾವು ದಿನಾ ಸಂಜೆ ಮಧ್ಯಾಹ್ನ ಚಲವಣ್ಣು ರೂಮಲ್ಲಿ ಸೇರ್ಕೊಂತೀವಪ್ಪ. ಒಂದು 10-15-20 ಜನ ಶಾಸಕರು ಸೇರ್ಕೊಂತೀವಿ. ಒಕ್ಕಲಿಗೆಲ್ಲ ಸೇರ್ಕೊಂಡು ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅಂತ ಅದಕ್ಕೆ ಏನು ಹೇಳೋದು ನಾವು. ಬೆಳಗಾವಿಗೆ ಹೋದರೆ ಯೂಶಿಯಲ್ಲಾಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಅವ್ರ ಭಾಗದವ್ರನ್ನ ಮತ್ತು ಈ ಭಾಗದಿಂದ ಹೋಗಿರ್ತಕ್ಕಂಥವ್ರನ್ನ ಕರೆದ್ಬಿಟ್ಟು ಔತಣಕೂಟ ಕೊಡ್ತಾರೆ. ಅವಾಗ ನೀವು ಬರೀತೀರಾ, ಸತೀಶ್ ಜಾರಕಿಹೊಳಿ ಅವರು ಸ್ಪೆಷಲಾಗಿ ಔತಣಕೂಟ ಕೊಟ್ಟರು ಅಂತ ಬರೀತೀರಾ. ಇದು ಜನಕ್ಕೂ ಪುಕ್ಷಕ್ಕೆ ಮನೋರಂಜನೆ ಸಿಗುತ್ತೆ, ನೀವು ಬರೀತಲೇ ಇಲ್ಲ.